ಇನ್ನು ಜಾತಿ ಗಣತಿಯಲ್ಲಿ ನ್ಯೂನತೆಗಳಿರಬಹುದು, ಆದರೆ ಅವೈಜ್ಞಾನಿಕ ಎನ್ನುವುದು ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ ಸಚಿವ ಕೃಷ್ಣ ಬೈರೇಗೌಡ. ಕೋಲಾರದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯದ 98% ಜನರಿಗೆ ಈ ವರದಿ ಅನುಕೂಲವಾಗಲಿದೆ. 70% ಒಕ್ಕಲಿಗ ಲಿಂಗಾಯತರಿಗೆ ಅನುಕೂಲವಾಗಲಿದೆ. ವರದಿ ಅನುಷ್ಠಾನವಾದರೆ ಎಲ್ಲರಿಗೂ ಕೂಡ ರಿಸರ್ವೇಶನ್ ಹೆಚ್ಚಾಗಲಿದೆ ಅನ್ನುವಂಥ ಮಾತನ್ನ ಸಚಿವರು ಹೇಳ್ತಾ ಇದ್ದಾರೆ ಕೋಲಾರದಲ್ಲಿ ಕೃಷ್ಣ ಬೈರೇಗೌಡರು. ಎಲ್ಲ 71% ನಮ್ಮ ರಾಜ್ಯದ ಜನಸಂಖ್ಯೆ ಅವರಿಗೆ ಸಹಾಯ ಆಗುವಂತ ಶಿಫಾರಸು ಈ ರಿಪೋರ್ಟ್ ನಲ್ಲಿ ಬಂದಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. 1A ಸೇರ್ತಾರೆ, 1B ಸೇರ್ತಾರೆ. ಅಂದ್ರೆ ಅತಿ ಹಿಂದುಳಿದ 3 ವರ್ಗ ಇದೆ. ಅತಿ ಹಿಂದುಳಿದ ವರ್ಗ, ಅತ್ಯಂತ ಹಿಂದುಳಿದ ವರ್ಗ, ಮೂರಕ್ಕೂ ಕೂಡ ಇದರಲ್ಲಿ ಸಹಾಯ ಆಗುವಂತಹ ಶಿಫಾರಸುಗಳು ಬಂದಿದ್ದಾವೆ. ಇದನ್ನ ಒಪ್ಕೊಂಡ್ರೆ ಕರ್ನಾಟಕದ SC ST ಮತ್ತು ಇತರೆ ಹಿಂದುಳಿದ ವರ್ಗಗಳು ಎಲ್ಲರಿಗೂ ಕೂಡ ಇದರಲ್ಲಿ ಅನುಕೂಲ ಇದೆ. ಕಾನೂನು ಮೀರಿ ಯಾರು ಮಾಡಬಾರ್ದು ಅಷ್ಟೇ ನಾನು ಮನವಿ. ಎಲ್ಲ 71% ನಮ್ಮ ರಾಜ್ಯದ ಜನಸಂಖ್ಯೆ ಅವರಿಗೆ ಸಹಾಯ ಆಗುವಂತ ಶಿಫಾರಸು ಈ ರಿಪೋರ್ಟ್ ನಲ್ಲಿ ಬಂದಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. 1A ಸೇರ್ತಾರೆ, 1B ಸೇರ್ತಾರೆ. ಅಂದ್ರೆ ಅತಿ ಹಿಂದುಳಿದ 3 ವರ್ಗ ಇದೆ. ಅತಿ ಹಿಂದುಳಿದ ವರ್ಗ, ಅತ್ಯಂತ ಹಿಂದುಳಿದ ವರ್ಗ, ಮೂರಕ್ಕೂ ಕೂಡ ಇದರಲ್ಲಿ ಸಹಾಯ ಆಗುವಂತಹ ಶಿಫಾರಸುಗಳು ಬಂದಿದ್ದಾವೆ. ಇದನ್ನ ಒಪ್ಕೊಂಡ್ರೆ ಕರ್ನಾಟಕದ SC ST ಮತ್ತು ಇತರೆ ಹಿಂದುಳಿದ ವರ್ಗಗಳು ಎಲ್ಲರಿಗೂ ಕೂಡ ಇದರಲ್ಲಿ ಅನುಕೂಲ ಇದೆ. ಕಾನೂನು ಮೀರಿ ಯಾರು